ಶ್ರೀ ಹಯ್ಯಾಳ ಲಿಂಗೇಶ್ವರ ದೇವಸ್ಥಾನದ 4ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ದೇವಸ್ಥಾನದ ಕಮಿಟಿ ಹಾಗೂ ಶ್ರೀ 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 ಮಹರ್ಷಿ ವಾಲ್ಮೀಕಿ ಆರ್.ಪಿ. ನಾಯಕ ಜನಸೇವಾ ಶೈಕ್ಷಣಿಕ ಟ್ರಸ್ಟ್ ಸುರಪುರ ಇವರ ಸಹಯೋಗದೊಂದಿಗೆ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಆಯುರ್ವೇದ ಔಷಧಿ ವಿತರಣೆ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದ ಸಾನ್ನಿಧ್ಯ ಶ್ರೀ ಸಕ್ರೆಪ್ಪ ಮುತ್ಯ ಪೀಠಾಧಿಪತಿಗಳು, ಶ್ರೀ ಹಯ್ಯಾಳ ಲಿಂಗೇಶ್ವರ ದೇವಸ್ಥಾನ ದೇವರಗೊನಾಳ ವಹಿಸಿದರು. ಉದ್ಘಾಟಕರಾಗಿ ಡಾಕ್ಟರ್ ರಾಜ್ ಕೃಷ್ಣಪ್ಪ ನಾಯ್ಕ, ರಾಜ ವೇಣುಗೋಪಾಲ್ ನಾಯ್ಕ ಶಾಸಕರು ಸುರಪುರ, ಕರಿಯಮ್ಮಾಜಿ ನಾಯ್ಕ ಶಾಸಕರು ದೇವದುರ್ಗ, ರಾಜ ವೆಂಕಟಪ್ಪ ನಾಯ್ಕ ಟಿಎಚ್ಒ ಸುರಪುರ ಆಗಮಿಸಿದರು. ನೇತೃತ್ವವನ್ನು ಡಾಕ್ಟರ್ ಶಾಫಿಕ್ ಅಹಮದ್ ವಹಿಸಿದರು. ವಿಶ್ವನಾಥ್ ಡಾವಳಗಿ, ಜೆಕೆ ನ್ಯೂಸ್ ಕನ್ನಡ, ಸುರಪುರ. ಓಕೆ ವೀಕ್ಷಕರೇ ನಮಸ್ಕಾರ. ನಾವು ಬಂದಿರೋದು ಇವತ್ತು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಸುರಪುರದಲ್ಲಿರುವಂಥ ದೇವಳಗುಡ್ಡ ಅನ್ನೋ ಒಂದು ದೇವಸ್ಥಾನಕ್ಕೆ ಬಂದಿದ್ವಿ. ಇಲ್ಲಿ ಅಂದರೆ ಶ್ರೀ ಹಯ್ಯಾಳ ಲಿಂಗೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ 4ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಇವತ್ತು ನಡೆಯುತ್ತಂಥ ಕಾರ್ಯಕ್ರಮ ಶ್ರೀ ನಾಲ್ವಡಿ ಕೃಷ್ಣರಾಜ ವಂಶಸ್ಥದ ಕುಡಿಯಾದಂಥ ಶ್ರೀ ಆರ್.ಸಿ. ನಾಯಕರವರ ನೇತೃತ್ವದಲ್ಲಿ ಉಚಿತ ಆಯುರ್ವೇದಿಕ್ ಔಷಧಿ ಶಿಬಿರವನ್ನು ಇವತ್ತು ಹಮ್ಮಿಕೊಳ್ಳಲಾಗಿದೆ. ಅದರ ಪರವಾಗಿ ನಮ್ಮ ಆರ್.ಸಿ. ನಾಯಕರು ನಮ್ಮ ಹತ್ರ ಇದ್ದಾರೆ. ಅವ್ರ ಹತ್ರ ನಮ್ಮ ಒಂದು ವೀಕ್ಷಕರಿಗೆ ಒಂದೆರಡು ಏನಾಯ್ತು ವಚನಗಳನ್ನು ಕೈಗೊಂಡಂಥ ಇದು ಉದ್ದೇಶ ಸರ್. ನಮ್ಮದು ಕಲ್ಯಾಣ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ ಅಂತೇಳಿ ಒಂದು ಪರಿಷತ್ ಅದ ಮೇಡಮ್. ನಾವು ಅದ್ರಾಗ ಎಲ್ಲರೂ ನಾಟಿ ವೈದ್ಯರು, ಮೂಲತಃ ಪಾರಂಪರಿಕಗತವಾಗಿ ಬಂದಂಥ ವೈದ್ಯರೆಲ್ಲ ಸೇರಿ ಒಂದು ಪರಿಷತ್ ಕಟ್ಕೊಂಡಿದ್ವಿ. ಆ ಪರಿಷತ್ತಿನ ಅಧ್ಯಕ್ಷರು ಆನಂದ ಡಿ ಏರೂರು, ಮತ್ತು ಅದರ ಗೌರವಾಧ್ಯಕ್ಷರು ಬಸವಪ್ರಸಾದ್ ಮಹಾಸ್ವಾಮಿಗಳು ಅಂತ ಹೇಳಿದ್ದಾರೆ. ಮತ್ತು ಈ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿಗಳು ಕುಮಾರಸ್ವಾಮಿ ಅಂತ ಇದ್ದಾರೆ ಸರ್. ನಾನು ಈ ಪರಿಷತ್ತಿನ ರಾಜ್ಯ ಖಜಾನ್ಸಿ. ನಾವು ಇವತ್ತು ನಮ್ಮ ಆರ್.ಸಿ. ನಾಯಕ್ ಒಂದು ಟ್ರಸ್ಟ್ ಅಂತೇಳಿ ಮಾಡಿವಿ ಮ್ಯಾಮ್, ಶ್ರೀ ಮಹರ್ಷಿ ವಾಲ್ಮೀಕಿ ಆರ್.ಸಿ. ನಾಯಕ್ ಟ್ರಸ್ಟ್ ಅಂತೇಳಿ. ಆ ಟ್ರಸ್ಟ್ ಮುಖಾಂತರ ಇವತ್ತು ನಾವು ಔಷಧಿ ವಿತರಣೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂತಿದ್ವಿ. ಕಣ್ಣಿನ ದೋಷ, ಮೂಲವ್ಯಾಧಿ, ಮೊಣಕಾಲು ನೋವು, ಅತಿ ಉಷ್ಣ, ವಾತ, ಕಿಡ್ನಿ, ಅರಳು, ಮೂತ್ರಪಿಷದ ಅರಳು, ಈ ಥರ ಔಷಧಿಗಳು ಕೊಡ್ತಿದ್ವಿ. ಜಿಲ್ಲೆ ಹೋಗಿಲ್ರಿ ಸರ್ ಫಸ್ಟ್ ಸಣ್ಣ ಸರ್. ಇವಾಗ ಟ್ರಸ್ಟ್ ಮಾಡಿ ಎಷ್ಟು ದಿನ ಆಯ್ತು ರೀ ಸರ್? 5 ವರ್ಷ ಆಯ್ತು. 5 ವರ್ಷನಲ್ಲಿ ಎಲ್ಲೆಲ್ಲಿ ಕಾರ್ಯಕ್ರಮಗಳನ್ನು ನಾವು ಇದು 3ನೇ ಉಚಿತ ಔಷಧಿ ಕಾರ್ಯಕ್ರಮ ಮಾಡ್ತಿದ್ವಿ ಮೇಡಮ್. ಲಾಸ್ಟ್ ಸೆಪ್ಟೆಂಬರ್ 2024 ಗರುಡಾದ್ರಿ ಕಲಾಮಂದಿರದಾಗ ನಮ್ಮ ಅಜ್ಜಿಯವರ ರಾಣಿ ಪಾಪಂಜೇಜಿ ಅವರ ಪುಣ್ಯ ಸ್ಮರಣೆ ಅಂಗವಾಗಿ ಒಂದು ಉಚಿತ ಶಿಬಿರ ಮಾಡ್ಕೊಂಡಿದ್ವಿ. ಅದ್ರಾಗ ಒಂದು 750 ಜನ ಔಷಧ ತಗೊಂಡ್ರು ಮೇಡಮ್. ಮತ್ತೆ ಅದಾದ ನಂತರ ನಾವು ಬೇರೆ ಕಡೆ ಅಲ್ಲಿ ಮತ್ತು ಕಡ್ಲಪ್ಪ ಮಠ ಅಂತ ಇದ್ರಿ ಮೇಡಮ್, ಡಿಸ್ಟಿಕ್ ಕಡ್ಲಪ್ಪ ಮಠ ಅಂತ. ಆ ಮಠದಾಗ ಒಂದಿಷ್ಟು ಕಾರ್ಯಕ್ರಮ ಮಾಡಿದ್ವಿ. ಮತ್ತು ನಮ್ಮ ಭುವನೇಶ್ವರ ಪಲ್ಲಕ್ಕಿ ಹೋಗ್ಬೇಕಾದ್ರೆ ಕೆಲವೊಂದು ಸೇವೆ ಮಾಡಿದ್ವಿ ರೀ ಮೇಡಮ್. ಈಗ ನಾವು ಬ್ಯಾಸಿಗಾಗಿ ಏನಾದಲ್ರಿ ಮೇಡಮ್, ಮಕ್ಕಳಿಗೋಸ್ಕರ ಉಚಿತ ಟ್ಯೂಷನ್ ತೆಗಿಬೇಕಂತೇಳಿ ನಾವು ಪ್ರಯತ್ನ ಮಾಡಿದ್ವಿ ಮೇಡಮ್ ಟ್ರಸ್ಟ್ ವತಿಯಿಂದ. ಅದು ನೋಡ್ಬೇಕು ಮೇಡಮ್, ದೇವರು ಎಷ್ಟು ಆಶೀರ್ವಾದ ಕೊಡ್ತಾನೆ ಗೊತ್ತಿಲ್ಲ, ಅದನ್ನು ಮಾಡ್ತೀವಿ ಮೇಡಮ್. ಹೌದ್ರಿ. ನಾವೇನು ಒಯ್ದ್ರಿ ಅಲ್ರಿ, ಅಕ್ವಚಿತ್ತಾಗಿ ಇಲ್ಲೇ ನಾವು ಬಂದಿದ್ವಿ. ಬಂದಿದ್ವಿ. ನಮ್ಗೆ ಭಾಳ ತುಂಬ ಕಷ್ಟ ಇತ್ತು ರೀ. ಅದಾಗ ಒಬ್ಬರು ಯಾರೋ ಇಲ್ಲಿ ಕರ್ಕೊಂಡು ಬಂದಿದ್ರಿ ನಮ್ಗೆ. ಅವ್ರ ಹೆಸರು ನನಗೆ ಇನ್ನೂ ಇದಿಲ್ಲ. ನಂದು ಪ್ರಾಣ ಉಳಿದಿದ್ದ ಅವರಿಂದ. ಇಲ್ಲಾಂದ್ರೆ ಅದೆಲ್ಲ ನೆನಪಿಸ್ಕೊಡ್ರಿ, ನನಗೆ ಭಾಳ ಕಷ್ಟ ಅನಿಸುತ್ತೆ. ಇಲ್ರಿ ಹೇಳು ಮಾತಾಡ್ರಿ. ಮಠದಿಂದ ಭಾಳ ಒಳ್ಳೇದಾಗಿದೆ ರೀ ನನಗೆ. ನಾವು ಭಾಳ ತ್ರಾಸನಾಗ ಬಂದಿದ್ದೀನಿ ರೀ. ಇಲ್ಲೇ ಅಕ್ವಚಿತ್ ಅವ್ರ ಕೈ ಒಳಗೆ ಸಿಕ್ಕೊಂಡಿಂದ ನಂದು ಎಲ್ಲ ಬಯಲು ಮಾಡಿದ್ರು ಅವರು. ಒಳ್ಳೆ ನಾವು ನಮ್ಮ ಮನೆ ಸೇರ್ಬೇಕಾದ್ರೆ ಅವರೇ ಕಾರಣ. ಇಲ್ಲಾಂದ್ರೆ ನಾವು ಹೇಳ್ತೇವಲ್ಲ. ಕರ್ಕೊಂಡು ಬಂದೀನಿ ರೀ. ಕರ್ಕೊಂಬಂದೀನಿ, ಭಾಳ ಮಂದಿ ಕರ್ಕೊಂಬಂದು ಅವ್ರಿಗೆ ಒಳ್ಳೇದು ಮಾಡ್ಸೀನಿ. ಅಲ್ಲಿಂದ ಬರ್ತಾರೆ ರೀ, ಸೌದತ್ತಿ, ಆನಂತರ ಬೆಳಗಾವದಿಂದನೂ ಬರ್ತಾರೆ. ಭಾಳ ಮಂದಿ ಕರ್ಕೊಂಬಂದು ನಾ ಇಲ್ಲಿಂದ ಅವ್ರ ಕೈಯಿಂದ ಔಷಧ ಮಾಡಿಸ್ಕೊಂಡು ಕೊಡ್ತೀನಿ. ಒಳ್ಳೇದಾಯ್ತು ಭಾಳ. ನಾವಿಲ್ಲಿ ಬರೋಕೈತಿ 3 ವರ್ಷ ಆಯ್ತು ಮೇಡಮ್. ನಮ್ಗೆ ಭಾಳ ಕಷ್ಟ ಇತ್ತು. ಇವಾಗ ಅಂತಂತಕ್ಕೆ ಕಡಿಮೆ ಆಗೋದು. ಇವಾಗ ಏನು ಪರವಾಗಿಲ್ಲ. ನಮಗಿನ್ನೂ ಬರಬೇಕು, ಹೋಗ್ಬೇಕು ಅನಿಸ್ತದೆ. ನಾವು ಬರ್ತೀವಿ ಮೇಡಮ್. ಬಂದರೆ ಒಳ್ಳೇದಾಗುತ್ತೆ ಮೇಡಮ್. ಮೊದಲಿಂದ ಬಂದೀವಿ ಮೇಡಮ್. ಪ್ರಾಬ್ಲಮ್ ನಮ್ಮ ಸಂಸಾರದಲ್ಲಿ ಕಷ್ಟ ಸುಖ, ಅಲ್ಲಿಂದ ಮಕ್ಕಳಿಗೆ ಹುಷಾರಿರಲಿಲ್ಲ, ನಮ್ಮ ಹೆಂಗಸ್ರಿಗೆ ಹುಷಾರಿರಲಿಲ್ಲ, ನಮ್ಮ ಮನೇಲಿ ಪ್ರಾಬ್ಲಮ್ ಇತ್ತು. ಅಲ್ಲಿಂದ ಎಲ್ಲ ಸಾಲ್ವ್ ಆಗಿದೆ ಮೇಡಮ್. ಎಲ್ಲ ಸಾಲ್ವ್ ಆಗಿದೆ. ಮತ್ತೆ ಬೇರೆಯವರಿಗೆ ಇಲ್ಲಿ ಬರ್ಬೋದು ಅಂತ ಹೇಳಿ ಬರ್ಬೋದು ಮೇಡಮ್. ಬರ್ಬೋದು, ಯಾರು ಬೇಕಾದ್ರೆ ಬರ್ಬೋದು. ನಾವು ಸಾಕಷ್ಟು ಜನಕ್ಕೂ ಹೆಲ್ಪ್ ಮಾಡಿ ಕಳಿಸಿದ್ದೀವಿ. ಅವ್ರಿಗೂ ಒಳ್ಳೇದಾಗಿದೆ ಮೇಡಮ್. ಅವ್ರು ಇವತ್ತು ಬರ್ತೀವಿ ಅಂತ ಹೇಳಿದ್ವಿ.
ಏನು ನೈಟ್ ಗಾಡಿ ಸಿಕ್ಕಿಲ್ಲ ಅಂತೇಳಿ ಬಂದಿಲ್ಲ ಮೇಡಮ್, ಎಲ್ಲ ಬೆಂಗಳೂರಲ್ಲಿ ಇರ್ತೀವಿ ಮೇಡಮ್ ನಾವು. ನಾನು ಮೊಹಮ್ಮದ್ ಮಕ್ಕಾಂದರ್ ಅಂತೇಳಿ ತಾಳಿಕೋಟಿ ಅಂಬೇಡ್ಕರ್ ಸರ್ಕಲ್ದೊಳಗೆ ದವಾಖಾನೆ ಇರ್ತದೆ ನಂದು. ಸರ್ವಸಾಧಾರಣ ಎಲ್ಲ ಕಾಯಿಲೆಗಾಗಿಯೂ ನಾನು ಕೊಡ್ತೀನಿ. ನೀವು ಯಾರು ತೋರಿಸ್ಬೇಕಾದ್ರೆ ತಾಳಿಕೋಟಿಗೆ ಅಂಬೇಡ್ಕರ್ ಸರ್ಕಲ್ಗೆ ಬರಬೇಕು. ನನ್ನ ಮೊಬೈಲ್ ನಂಬರ್ ತೊಗೊಂಡು ಫೋನ್ ಹಚ್ಚೇ ಬರ್ಬೇಕು. ನನ್ನ ಬಳಿ ಬರ್ಬೇಕಾದ್ರೆ 9008845046. ಯಾದಗಿರಿ ಡಿಸ್ಟಿಕ್ಕು ಶಾಪುರ ತಾಲೂಕು ದೊಡ್ಡ ಸಾಗರ ಗ್ರಾಮ. ನನ್ನ ಹೆಸರು ಯಲ್ಲಲಿಂಗ ಅಂತ ರೀ. ನಾವು ಸ್ಪೈಲ್ಸಿಗೆ ಡೋಗುಣ್ಣು ಶರ್ಪದಣ್ಣು ಇನ್ನೂ ಹಲವು ಪ್ರಕಾರ ಕೊಡ್ತೀವಿ ರೀ. 7 ತಲೆಮಾರಿಲಿಂದ ನಮ್ಮ ಮನೆತನ ಬಂದದ್ದು. ನಮ್ಮ ನಂಬರ್ 9972358700. ಹುಣಸಗಿ ತಾಲೂಕು ಕೋಳಾಳ್ ಸರ್. ನಮ್ಮ ಔಷಧ ರೀ ಇಸಿಬಿ ರೀ, ತನ್ನು ರೀ, ಗಜಗಣಿಕೆ ರೀ, ಮತ್ತು ಕೆಮ್ಮು ದಮ್ಮು ರೀ, ಆಯಾಸ ಬರೋರಿಗೆ ರೀ. ಆದ್ರೆ ಇನ್ನೂ ಮುಂತಾದ ಔಷಧಿಗಳನ್ನು ಕೊಡ್ತೀವಿ ರೀ. 7899072468. ಈಶ್ವರ ಬಸವಣ್ಣನ ಪೂಜೆ ಮಾಡ್ತೀವಿ ನಾವು. ಔಷಧ TB, ಬ್ಲಡ್ ಕ್ಯಾನ್ಸರ್, ಆಟು, ಹಳ್ಳಿಂದ. ಫೋನ್ ನಂಬರ್ 6364754462. ಯಾದಗಿರಿ ಜಿಲ್ಲೆ ನಾವು ಊರು ದೊಡ್ಡ ಸಾಗರ್ ರೀ ಊರು. ನಾವು ಔಷಧಿ ಕೊಡೋದು ಜೀರ್ಣ ಸಮಸ್ಯೆಗೆ, ಜಾಂಡೀಸ್ ಕಾಮಣಿಗೆ, ಕೆಲವೊಂದು ರೋಗಾದಿಗಳಿಗೆ ನಾವು ಪಾರಂಪರಿಕಲಿಂದ ಗಿಡಮೂಲಿಕೆ ಚಿಕಿತ್ಸೆಗಳನ್ನು ಕೊಟ್ಕೊಂತ ಬಂದಿದ್ದೇವೆ ಸರ್. ನಮ್ಮ ನಂಬರ್ 9845421173. ನಮ್ಮ ತಾಲೂಕು ಸುರಪುರ, ಜಿಲ್ಲಾ ಯಾದಗಿರಿ ರೀ. ನಾನು ಔಷಧ, ಧಾತು, ಮುಟ್ಟು, ಬಿಳಿ ಮುಟ್ಟು ಸಮಸ್ಯೆ ಏನಿದ್ರೆ ಸಮಸ್ಯೆ ಕೊಡ್ತೇನೆ ರೀ. ನಮ್ಮ 9741606131. ಓಂ ನಮಃ ಶಿವಾಯ. ಧನ್ವಂತರಿಯೇ ನಮೋ ನಮಃ. ನಮ್ಮ ಹೆಸರು ಚಂದ್ರಕಾಂತ್ ಮುತ್ತಿ ಅಂಥೇಳಿ. ನಾವು ಇಲ್ಲಿ ಆಶ್ರಮ ಅದ, ಓಂ ಶ್ರೀ ಕಾಳಿಕಾ ಪರಮೇಶ್ವರಿ ಆಶ್ರಮ ಅಂತ. ಆಶ್ರಮದ ಮಠಾಧೀಶರು ನಾವು. ಸರ್ವರೋಗಕ್ಕೆ ಕೊಡ್ತೀವಿ. ಸರ್ವರೋಗಕ್ಕೆ ಮೊಳಕಲ್ ಬೇನೆ, ಕಿಡ್ನಿ ಸ್ಟೋನು, ಕಿಡ್ನಿ ಬಾವು ಬಂದರೆ, ಒಂದು ವೇಳೆ ಹಾರ್ಟ್ ಬ್ಲಾಕೇಜ್ ಆದರೆ, ಮತ್ತು ಒಂದು ವೇಳೆ ಮಕ್ಕಳಾಗಲಿಲ್ಲ ಅಂದರೆ ಸರ್ವರೋಗಕ್ಕೂ ಕೊಡ್ತೀನಿ ರೀ. ನಮ್ಮ ಕಾಂಟ್ಯಾಕ್ಟ್ ನಂಬರ್ 63626516517525 ನಮ್ಮ ನಂಬರ್. ದೇವಳೆಗುಡ್ಡ ಇಲ್ಲಿ ಅಯ್ಯಳಿಂಗೇಶ್ವರ ಜಾತ್ರೆ ಅರ್ಚಕರು ನಾವು. ಆಮ್ಯಾಗೇನದ ಇವತ್ತು ಒಂದು ಉಚಿತ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ರೀ ಇಲ್ಲಿ. ಅದಕ್ಕಾಗಿ ನಮ್ಮ ವೈದ್ಯರು ಎಲ್ಲರೂ ಬಂದು ಸಹಕರಿಸಕ್ಕಾಗಿ ಅವರಿಗೆ ನಾನು ಧನ್ಯವಾದಗಳು ಹೇಳತ್ತ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿದಾಯಕ ಶೋರೂಮ್ ನಿಮ್ಮ SP TVS ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ SP TVS ಶೋರೂಮ್ ಮಾಲೀಕರು ಲೋಕೇಶ್ RG. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮರಾಬಾದ್.